ಧನುರ್ರಾಶಿ ಬೇಡದೇ ಇರತಕ್ಕಂತಹ ಪದಾರ್ಥಗಳನ್ನು ಖರೀದಿ ಮಾಡೋದಕ್ಕೆ ಹಣವನ್ನು ಖರ್ಚು ಮಾಡಬೇಡಿ ಅನ್ನುವಂತಹದ್ದು ಸಲಹೆ. ಆತುರಾತ್ರದಿಂದ ಏನಾದರೂ ಮಾಡಿದರೆ ತೊಂದರೆಯನ್ನು ಮಾಡಿಕೊಳ್ತೀರಿ. ಹಾಗಾಗಿ ಆ ಆತುರ ಅನ್ನುವಂಥದ್ದು ವ್ಯತ್ಯಾಸಕ್ಕೆ, ಅಸ್ತವ್ಯಸ್ತ ಆಗೋದಕ್ಕೆ ಕಾರಣವಾಗುತ್ತೆ, ಎಡವಟ್ಟಾಗೋದಕ್ಕೆ ಕಾರಣವಾಗುತ್ತೆ. ಗಮನ ಹರಿಸ್ಕೊಳ್ಳಿ. ಆರೋಗ್ಯದ ದೃಷ್ಟಿಯಿಂದ ಮೂಳೆ, ನರ, ಸ್ನಾಯು ಇತ್ಯಾದಿಗಳಿಗೆ ಸಂಬಂಧಪಟ್ಟ ಹಾಗೆ ತೊಂದರೆ ಕಾಡಬಹುದು. ಎಚ್ಚರಿಕೆ ಇರಲಿ. ಕೂತ ಜಾಗದಲ್ಲಿ ಹಾಗೇ ಕೂತಿರ್ತೀರಿ, ಸ್ವಲ್ಪವಾದರೂ ಓಡಾಟವನ್ನು ಮಾಡಿ ವೈದ್ಯರ ಸಲಹೆಯಂತೆ ನಡ್ಕೊಳ್ಳಿ. ನಿಮ್ಮ ಆರೋಗ್ಯ ಚೆನ್ನಾಗಿದ್ರೆ ಅದು ನಿಮಗೆ ಕ್ಷೇಮ ಅಷ್ಟೇ ಹೊರತು ಬೇರೆಯವರಿಗೆ ಯಾರಿಗೂ ಏನು ಅದರಿಂದ ಪ್ರಯೋಜನ ಇಲ್ಲ. ಹಾಗಾಗಿ ಗಮನ ಹರಿಸ್ಬೇಕು. ಗ್ರಹಗತಿಗಳು ಚೆನ್ನಾಗಿಲ್ಲದೆ ಇದ್ದಾಗ ಕೂತಿರುವಾಗಲೇ ಏನು ಬೇಕಾದರೂ ಆಗಬಹುದು ಅನ್ನುವಂಥದ್ದಿರುತ್ತೆ. ಕಾನೂನಾತ್ಮಕವಾದಂತಹ ವಿಚಾರಗಳು ಎದುರಾಗುತ್ತೆ, ಆದರೆ ಪ್ರಯೋಜನ ಏನೂ ಇಲ್ಲ. ನೀವು ಮಾತ್ರ ಯಾವ ಬದಲಾವಣೆಗೂ ಕೂಡ ಮುಂದಾಗೋದಿಲ್ಲ ಅನ್ನುವಂಥದ್ದು. ಹಿರಿಯರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದಿರಲಿ. ಹಿರಿಯರು ಸಿಟ್ಟಿಗೆದ್ರೆ ನಿಮಗೆ ತುಂಬ ನಷ್ಟ ಕಷ್ಟಗಳು ಆಗಬಹುದು. ಅಂಬಾ ಭವಾನಿಯನ್ನ ಪ್ರಾರ್ಥನೆ ಮಾಡಿ. ಧನುಸ್ಸು ರಾಶಿಯವರು ದೇವಿಯನ್ನ, ಅಂಬಾ ಭವಾನಿಯನ್ನ ಪ್ರಾರ್ಥನೆ ಮಾಡುವಾಗ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಜೇಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ ಎಂಬ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಕರ ರಾಶಿ, ನಿಮ್ಮನ್ನ ವ್ಯಾವಹಾರಿಕವಾಗಿ, ಔದ್ಯೋಗಿಕವಾಗಿ, ವಿದ್ಯಾದೃಷ್ಟಿಯಿಂದ ಬೇರೆಯವರಿಗೆ ಹೋಲಿಕೆ ಮಾಡಿಕೊಳ್ಬೇಡಿ. ನಿಮಗೆ ನೀವೇ ಸರಿ ಸಾಟಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ನಿಮ್ಮ ಜೀವನ ಶೈಲಿಯನ್ನು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿಕೊಳ್ಳಿ. ಅದು ಧನಾತ್ಮಕವಾಗಿ ಬದಲಾವಣೆ ಆದರೆ ಅದು ನಿಮಗೊಳ್ಳೆಯದು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಬೇರೆಯವರನ್ನ ನೋಡಿ, ಯಾವುದೋ ಜಾಹೀರಾತನ್ನು ನೋಡಿ ಹಣ ಹೂಡಿಕೆ ಮಾಡೋದಕ್ಕೆ ಮುಂದಾಗುವಂಥದ್ದು ಖಂಡಿತವಾಗಿ ಬೇಡ ಅಂತ ಅರ್ಥ. ಸ್ನೇಹಿತರ ಜೊತೆಯಲ್ಲಿ ವಾದ ವಿವಾದಗಳನ್ನು ಮಾಡಿಕೊಳ್ಬೇಡಿ. ಆತ್ಮೀಯರು ಅಂತ ಹೇಳಿ ಕರ್ಕೊಳ್ಳುವಾಗ ಅವರ ಜೊತೆಯಲ್ಲಿ ದ್ವೇಷವನ್ನು ಬೆಳೆಸಿ ಅವರೇ ಶತ್ರುಗಳಾಗ್ಬಿಟ್ರೆ ದೊಡ್ಡ ಮಟ್ಟದ ತೊಂದರೆ ಆಗುತ್ತೆ. ಯಾಕೆ ಅಂತಂದ್ರೆ ನಿಮ್ದೆಲ್ಲ ದೌರ್ಬಲ್ಯಗಳು ಅವರಿಗೆ ಇಂಚಿಂಚು ಕೂಡ ಗೊತ್ತಿರುತ್ತೆ ಅನ್ನುವಂಥದ್ದು. ದುರ್ಗಾ ದೇವಿಗೆ ಪ್ರಾರ್ಥನೆಯನ್ನ ಮಾಡಿ. ದುರ್ಗಾರ್ತಿ ಶಮನಿ, ದುರ್ಗಾ ಪದ್ವಿ ನಿವಾರಿಣಿ, ದುರ್ಗಮಚ್ಛೇದಿನಿ, ದುರ್ಗ ಸಾಧಿನಿ, ದುರ್ಗನಾಶಿನಿ ಎಂಬತಕ್ಕಂತಹದ್ದು ನಿಮ್ಮ ಪ್ರಾರ್ಥನೆಯಾಗಿರಲಿ. ಆ ದುರ್ಗಾದೇವಿಯನ್ನು ಕುರಿತು 8 ಬಾರಿ ಈ ಮಂತ್ರವನ್ನು ಹೇಳಿಕೊಳ್ಳಿ. ಮನಸ್ಸಿಗೆ ಸಮಾಧಾನ, ಎಲ್ಲ ಆಪತ್ತುಗಳ ನಿವೃತ್ತಿ ನಿಮಗೆ ಆಗಲಿ. ಶುಭವಾಗಿ. ಕುಂಭರಾಶಿ, ನೀವು ವ್ಯವಹರಿಸ್ತಾ ಇರತಕ್ಕಂತಹ ಶೈಲಿಯನ್ನು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿಕೊಳ್ಳಿ. ಏನೇನು ತಪ್ಪುಗಳಿದೆ ಅಥವಾ ಯಾವ ದೌರ್ಬಲ್ಯಗಳಿದೆ ಅವೆಲ್ಲವನ್ನು ತಿದ್ದುಕೊಳ್ತಕ್ಕಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿ. ಸಿಂಹಾವಲೋಕನ ನಿಮ್ಮ ವ್ಯವಹಾರದ ದೃಷ್ಟಿಯಿಂದ ಒಂದು ಸಾರಿ ಆಗಲಿ ಅಂತಕ್ಕಂಥದ್ದು. ಕಾನೂನಿನ ಚೌಕಟ್ಟಿನಲ್ಲಿ ನಿಮ್ಮ ವ್ಯವಹಾರ ನಡೆಯುವುದರಿಂದ ಮಾತ್ರ ಯಶಸ್ಸು. ವಾಮಮಾರ್ಗವನ್ನು ಅನುಸರಿಸಿ ಸಂಪಾದನೆ ಮಾಡಿದ್ರಿ, ಅದು ಅದೇ ರೀತಿಯಲ್ಲಿ ಖರ್ಚಾಗ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ತೊಳೆದು ಹೋಗ್ತಕ್ಕಂಥದ್ದಾಗತ್ತೆ. ನೀವೇನು ಸಂಪಾದನೆ ಮಾಡ್ತೀರೋ ಅದಕ್ಕೆ ದ್ವಿಪಟ್ಟಾಗಿ ಹಣ ಹೋಗುತ್ತೆ ಅಂತ ಅರ್ಥ. ನಿಮ್ಮ ಜೀವನದಲ್ಲಿ ಸತ್ಯ ಸಾಧನೆ, ಸತ್ಯ ಶೋಧನೆ ಆಗಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಧ್ಯೇಯವಾಗಿ ಇಟ್ಟುಕೊಳ್ಬೇಕಾದಂಥದ್ದು. ಅದು ಜೀವನ ಪೂರ್ತಿ ನಿಮಗೆ ಅನುಕೂಲವಾಗುವಂಥದ್ದು, ಬೇರೆಯವರಿಗೆ ಮಾದರಿಯಾಗ್ತಕ್ಕಂಥದ್ದು. ಅದನ್ನು ದಾಟಿ, ಅದನ್ನು ಮೀರಿ, ಅದಕ್ಕೆ ವಿರುದ್ಧವಾಗಿ ನೀವು ನಡ್ಕೊಂಡ್ರೆ ಆಗತಕ್ಕಂತಹ ಪರಿಣಾಮವನ್ನು ನೀವೇ ಅನುಭವಕ್ಕೆ ತಂದುಕೊಳ್ಳಬೇಕಾಗತ್ತೆ. ವಿದ್ಯಾರ್ಥಿಗಳು ಭವಿಷ್ಯದ ಬಗ್ಗೆ ಸರಿಯಾಗಿ ಚಿಂತನೆಯನ್ನು ನಡೆಸಬೇಕಾದಂಥದ್ದು. ಆಸ್ತಿಯ ಖರೀದಿ ಅಥವಾ ಮಾರಾಟದಿಂದ ಲಾಭವಾಗುತ್ತೆ. ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು ಇಂಥವರ ಜೀವನ ಚರಿತ್ರೆಯನ್ನು ಓದುವ ಹವ್ಯಾಸವನ್ನು ಮಾಡಿಕೊಳ್ಳಿ. ಅವರ ಜೀವನದಲ್ಲಿ ಎಂಥೆಂಥ ಕಷ್ಟಗಳು ಬಂತು, ಯಾವ ರೀತಿಯಲ್ಲಿ ದೈವಾನುಗ್ರಹ ಅವರಿಗಾಗಿ ಅದೆಲ್ಲ ಪರಿವರ್ತನೆ ಆಯಿತು, ಕಷ್ಟಗಳೇ ಪರಿವರ್ತನೆಯಾಗಿ ಸುಖವನ್ನು ನೀಡ್ತು ಅನ್ನುವಂಥದ್ದು. ಬಾಹ್ಯ ಪ್ರಪಂಚದಲ್ಲಿ ಇರತಕ್ಕಂತಹ ಕೆಟ್ಟ ವಿಚಾರಗಳ ದೂರೀಕರಣವನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದು ಅವರಿಗೆ ಅನುಭವಕ್ಕೆ ಬಂತು. ಇದೆಲ್ಲವೂ ಕೂಡ ಗೊತ್ತಾದರೆ ಶುಭ ಅಂತಕ್ಕಂಥದ್ದು ಒಳ್ಳೆಯದಾಗಿದೆ. ಕೊನೆಯದಾಗಿ ಮೀನರಾಶಿ, ವ್ಯವಹಾರದಲ್ಲಿ ನಿಮ್ಮ ಬುದ್ಧಿವಂತಿಕೆಯಿಂದ ಮಾತ್ರ ಕೆಲಸಗಳಾಗುತ್ತೆ. ಅತಿಯಾದಂತಹ ಜಿಪುಣತನ ಒಳ್ಳೆಯದಲ್ಲ. ಸಂದರ್ಭಕ್ಕನುಗುಣವಾಗಿ ಹಣವನ್ನು ಖರ್ಚು ಮಾಡಿ ನಿಮ್ಮ ಗೌರವ ಹೆಚ್ಚತಕ್ಕಂಥದ್ದು. ಹೆಚ್ಚಿನ ರಕ್ತದೊತ್ತಡ ಇರತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ, ತೊಂದರೆ ಇದೆ ಅನ್ನುವಂಥದ್ದು ಎಚ್ಚರಿಕೆ. ಎರಡೆರಡು ಕೆಲಸಗಳನ್ನು ಒಟ್ಟಿಗೆ ಮಾಡ್ತೀನಿ ಅಂತ ಹೋಗಿ
ಎರಡೂ ಕೆಲಸದ ಗುಣಮಟ್ಟವನ್ನು ಹಾಳು ಮಾಡ್ಕೊಳ್ತೀರಿ. ಎರಡೂ ಕೆಲಸಗಳು ನಿಂತು ಹೋಗುತ್ತೆ ಅಥವಾ ಆಗದೇ ಇರುವಂಥದ್ದಾಗತ್ತೆ. ಸೋಲನ್ನು ಅನುಭವಿಸ್ತೀರಿ ಎನ್ನುವಂಥದ್ದು. ಭೂಮಿ ಅಥವಾ ಮನೆ ಇದನ್ನು ಖರೀದಿ ಮಾಡ್ತಕ್ಕಂಥದ್ದು, ಇದರ ವ್ಯವಹಾರವನ್ನು ಮಾಡ್ತಕ್ಕಂತಹ ಯೋಗ ನಿಮಗೆ ಒದಗಿ ಬಂದಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದಂತಹ ವ್ಯವಹಾರವನ್ನು ನಡೆಸಿ ಲಾಭ ನಿಮ್ಮದಾಗ್ತಕ್ಕಂಥದ್ದು. ಈ ದಿವಸ ಜನ ನಿಮ್ಮ ವ್ಯವಹಾರವನ್ನು ಮೆಚ್ಚಿಕೊಳ್ಳುತ್ತಾರೆ, ವ್ಯವಹಾರದ ಶೈಲಿಯನ್ನು, ರೀತಿಯನ್ನು ಮೆಚ್ಚಿಕೊಳ್ತಾರೆ, ಅನುಮೋದಿಸ್ತಾರೆ, ಬೆಂಬಲಿಸ್ತಾರೆ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ದೇವಿಯನ್ನ ಪ್ರಾರ್ಥನೆ ಮಾಡಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಲಿ.